ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ರೂಟ್ಸ್. ಇವತ್ತಿನ ವಿಚಾರ ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಸೂರ್ಯಗ್ರಹಣ ಇರತಕ್ಕಂಥದ್ದು. ಈ ಸೂರ್ಯಗ್ರಹಣ ಭಾರತಕ್ಕೆ ಗೋಚಾರವಿರುವುದಿಲ್ಲ, ಶಾಸ್ತ್ರಾಧಾರಿತವಾಗಿ ಯಾವುದೇ ಆಚರಣೆಗಳು ಇರುವುದಿಲ್ಲ. ಆದರೂ ಕೂಡ ಸೂರ್ಯನ ಒಂದು ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಇರೋದರಿಂದ, ಸೌರಮಂಡಲದಲ್ಲಿ ಈ ಒಂದು ವಿದ್ಯಮಾನ ನಡೆಯೋದ್ರಿಂದ ಗ್ರಹಗಳ ಮೇಲೆ, ಗ್ರಹಗಳ ಕಾರಕತ್ವದ ಮೇಲೆ ಖಂಡಿತವಾಗಿಯೂ ಒಂದು ಎಫೆಕ್ಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಗೋಚಾರ ರೀತಿಯಲ್ಲಿ ಈ ರೀತಿಯಾದ ಗ್ರಹಣಗಳು ನಡೆದಾಗ ಒಂದಷ್ಟು ವಿಚಾರಗಳು, ವಿದ್ಯಮಾನಗಳು, ವರ್ತಮಾನಗಳು ಬದಲಾವಣೆ ಆಗುವಂಥ ವಿಚಾರಗಳು. ಸೊ ಹಾಗಾಗಿ ಕಾಲಪುರುಷನ ಕುಂಡಲಿಯಲ್ಲಿ 11ನೇ ಭಾವ ಅಂದರೆ ಕುಂಭರಾಶಿಯಲ್ಲಿ ಒಂದು ಗ್ರಹಣ ಅನ್ನತಕ್ಕಂಥದ್ದು ನಡೆಯುವಂಥದ್ದು. ಸಮಯ ಮಧ್ಯಾಹ್ನ 3:26 ಪ್ರಾರಂಭವಾಗುತ್ತೆ. ಮೋಕ್ಷಕಾಲ ರಾತ್ರಿ 7:57 ಸಮಯಕ್ಕೆ ಮೋಕ್ಷವಾಗುವಂಥದ್ದಾಗುತ್ತೆ. ಈ ಸಮಯದಲ್ಲಿ ಹೆಚ್ಚಿನ ಒಂದು ಜಪಗಳನ್ನು ಮಾಡಿಕೊಳ್ಳುವಂಥದ್ದು, ಗ್ರಹಣದ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದು ಎಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥ ವಿಚಾರ. ಕಾರಣ ಸೂರ್ಯ ಜನರಲ್ ಆಗಿ ಆತ್ಮಕಾರಕ. ಹಾಗಾಗಿ ಸೂರ್ಯನ ಒಂದು ಆಶೀರ್ವಾದ ಎಲ್ಲರಿಗೂ ಬೇಕೇ ಆಗಿರ್ತಕ್ಕಂಥದ್ದು ಬದುಕಿನಲ್ಲಿ. ಈ ವಿಚಾರಗಳು ಇರೋದ್ರಿಂದ ಸೂರ್ಯಗ್ರಹಣ ನಡೆಯುವಾಗ ಮನುಕುಲದ ಮೇಲೆ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಚಂದ್ರಗ್ರಹಣವೂ ಕೂಡ ಅಷ್ಟೇ, ಆದರೆ ಸೂರ್ಯಗ್ರಹಣದಲ್ಲಿ ಸ್ವಲ್ಪ ಎಫೆಕ್ಟ್ ಜಾಸ್ತಿ. ರಾಹುಗ್ರಸ್ತ ಸೂರ್ಯಗ್ರಹಣ ಕುಂಭರಾಶಿಯಲ್ಲಿ ಇರೋದ್ರಿಂದ ಬಹಳ ಮುಖ್ಯವಾಗಿ ಈಗ ಹೇಳ್ತಕ್ಕಂಥ ರಾಶಿ ಅಥವಾ ಲಗ್ನದವರು ಸಣ್ಣದಾದ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಆಗಬಹುದಾದಂಥ ಸಮಸ್ಯೆಗಳಿಂದ ಪಾರಾಗಬಹುದು. ಜನರಲ್ ಆಗಿ ಎಲ್ಲರಿಗೂ ಒಂದು ಪರಿಹಾರ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಒಂದಲ್ಲ ಒಂದು ಸಮಸ್ಯೆಗಳಲ್ಲಿ ಒದ್ದಾಡೋದ್ರಿಂದ ಈ ಪುಟ್ಟ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಒಳ್ಳೆಯ ಬದಲಾವಣೆ, ಒಳ್ಳೆಯ ವಿಚಾರಗಳು ನಡೆಯುವಂಥದ್ದಾಗುತ್ತೆ. ಎಲ್ಲರಿಗೂ ಗ್ರಹಣ ಕೆಟ್ಟದಾಗಿರೋದಿಲ್ಲ, ಎಲ್ಲರಿಗೂ ಒಳ್ಳೆಯ ಫಲಗಳನ್ನೇ ಕೊಡೋದಿಲ್ಲ. ನಮ್ಮ ಕ್ರಮಾಧಾರಿತವಾಗಿ ಜಾತಕ ರೀತಿಯಲ್ಲಿ ಗೋಚಾರ ರೀತಿಯಾದ ಫಲಗಳು ಎಲ್ಲವನ್ನ ನಾವು ನೋಡಬೇಕಾಗತ್ತೆ. ಯಾವುದೋ ಒಂದು ವಿಚಾರಕ್ಕೆ ನಾವಿಲ್ಲಿ ಅಂಟು ಹಾಕ್ಕೊಂಡು ಕೂರೋದಕ್ಕೆ ಬರೋದಿಲ್ಲ. ಮೊದಲನೇದಾಗಿ ನೋಡಿ, ಕುಂಭರಾಶಿಯಲ್ಲಿ 5 ಗ್ರಹಗಳ ಅಸ್ತಿತ್ವ. ಇದನ್ನು ಪಂಚಗ್ರಹ ಕೂಟ ಅಂತ ಕೂಡ ನಾವು ಹೇಳ್ಬೋದು. ಸೂರ್ಯ, ಚಂದ್ರ, ಬುಧ, ಶುಕ್ರ, ರಾಹು, ಇಷ್ಟು ಗ್ರಹಗಳು ಕುಂಭರಾಶಿಯಲ್ಲೇ ಇರ್ತಕ್ಕಂಥದ್ದು. ಸೂರ್ಯಗ್ರಹಣ ಸಂಭವಿಸುವಂಥ ವಿಚಾರವೂ ಕೂಡ ಹೌದು ಧನಿಷ್ಠ ನಕ್ಷತ್ರದಲ್ಲಿ. ಕುಜನ ನಕ್ಷತ್ರದಲ್ಲಿ ದಿನಾಂಕ ನೋಡಿ 17ನೇ ತಾರೀಕು, ವಾರ ನೋಡಿ ಮಂಗಳವಾರ ಬಂದಿರತಕ್ಕಂಥದ್ದು. ಇವತ್ತಿನ ಕೋಡ್ 8 and 2 ಆಗಿರುತ್ತೆ. ಎಲ್ಲ ರೀತಿಯಲ್ಲೂ ನಾವು ನೋಡುವಾಗ ಪ್ರಾಪಂಚಿಕವಾಗಿ ಒಂದಷ್ಟು ಒತ್ತಡಗಳು, ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರತಕ್ಕಂಥ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ ಅಂತ ಹೇಳ್ತೀವಿ. ಮೊದಲನೇದಾಗಿ ಮೇಷರಾಶಿ, ಮೇಷಲಗ್ನದ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡೋಣ. ಮೇಷರಾಶಿಯವರಿಗೆ 11ನೇ ಭಾವದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಒಂದು ಗ್ರಹಣ ಏರ್ಪಡ್ತಕ್ಕಂಥ ವಿಚಾರ. ಲಾಭಕ್ಕೇನು ಸಮಸ್ಯೆ ಇಲ್ಲ, ಹಣಕಾಸಿಗೇನು ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ರಾಹು, ಬುಧ ಒಟ್ಟಿಗೆ ಇರೋದ್ರಿಂದ ಅಥವಾ ಯಾವುದೋ ಪ್ರತಿಷ್ಠೆಗೋಸ್ಕರವೋ ಮತ್ಯಾವುದೋ ವಿಚಾರಕ್ಕೋಸ್ಕರವೋ ದಿಢೀರಂತ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದು ಬೇಡ ಈ ಒಂದು ಸಮಯದಲ್ಲಿ. ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ಗಳಿಗೆ ಅಥವಾ ಹೆಚ್ಚಿನ ಲಾಭದ ನಿರೀಕ್ಷೆಗಳಿಗೆ ಒಳ್ಳೆಯ ಫಲಗಳನ್ನು ಈ ಸಮಯದಲ್ಲಿ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಗ್ರಹಣ ಕಾಲ ಅಂತ ಬರುವಾಗಲೇ, ಗ್ರಹಣ ಪ್ರಾರಂಭವಾಗೋದಕ್ಕಿಂತ ಒಂದು ವಾರದ ಮುಂಚೆ, ಗ್ರಹಣ ಮುಗಿದ 15 ದಿನಗಳವರೆಗೂ ಕೂಡ ಒಂದು ಎಫೆಕ್ಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಮಸುಕಾದ ವಾತಾವರಣ, ನಮ್ಮ ಬುದ್ಧಿ ಅನ್ನುವಂಥದ್ದು ಶಾರ್ಪ್ ಆಗಿ ಕೆಲಸ ಮಾಡೋದಿಲ್ಲ. ಯಾವುದೋ ಒಂದು ಸಮಸ್ಯೆಗಳನ್ನು ನಾವೇ ಬರ್ಮಾಡ್ಕೊಂಡು ಬಿಡ್ತೀವಿ. ಆ ವಿಚಾರವಾಗಿ ಏನು ಹೋಗ್ತಾ ಇದೆ ಅದು ಹಾಗೇ ನಡೀಲಿ. ಎಕ್ಸ್ಟ್ರಾ ಅಂತ ಬರುವಾಗ ಹೊಸ ವಿಚಾರಗಳಿಗೆ ಸ್ವಲ್ಪ ನಿರ್ಧಾರ ತಗೊಳ್ಳುವಂಥ ಒಂದು ಸೂಕ್ತವಾದ ಸಮಯ ಇದಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ಗಳು ಬೇಡ. ಹೆಚ್ಚಿನ ಲಾಭದ ನಿರೀಕ್ಷೆ ಮಾಡೋದಕ್ಕೆ ಹೋದರೆ ಸಮಸ್ಯೆಗಳಾಗ್ಬಿಡುತ್ತೆ. ಕೇರ್ಫುಲ್ ಆಗಿ ಇರಿ. ಎಲ್ಲ ವಿಚಾರಗಳಿಗೂ ಬಹಳ ಚೆನ್ನಾಗಿದೆ. ಎಲ್ಲ ವಿಚಾರಗಳಲ್ಲಿಯೂ ಕೂಡ ಬಹಳ ಜಾಗರೂಕತೆ ಎನ್ನುವಂಥದ್ದು ಅವಶ್ಯಕವಾಗಿರುತ್ತೆ. ದಿಢೀರ್ ನಿರ್ಧಾರಗಳು, ಒಂದು ಆಸೆಗೆ ಒಳಪಡುವಂಥದ್ದು, ಪ್ರತಿಷ್ಠೆಗೆ ಒಳಪಡುವಂಥದ್ದು ಈ ಸಮಯ ಅಲ್ಲ. ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದಾದ ನಂತರದಲ್ಲಿ ನೆಕ್ಸ್ಟ್ ರಾಶಿ ಅಂತ ನಾವು ನೋಡುವಾಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಬಹಳ ಒಂದು ಒಳ್ಳೆಯ ಸಮಯ. ಸಮಸ್ಯೆಗಳು ಅಂತ ಏನೂ ಇಲ್ಲ. ಆದರೂ ಕೂಡ ಹೆಸರು ಕೀರ್ತಿಯ ವಿಚಾರಗಳಲ್ಲಿ, ಅಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀರಿ, ಅದಕ್ಕೊಂದು ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇರ್ಬೋದು. ಆ ರೆಕಗ್ನೈಸೇಷನ್ ಸಿಗಬಹುದು. ಸಮ್ಟೈಮ್ಸ್ ಓವರ್ ಎಕ್ಸ್ಪೆಕ್ಟೇಷನ್ಸ್ ಆದಾಗ, ಅದ್ರ ಬಗ್ಗೆ ಹೆಚ್ಚು ಫೋಕಸ್ಗಳು ಆದಾಗ, ಏನಾದರೂ ಮಾಡಿ ಒಳ್ಳೆ ಹೆಸರು ತಗೊಳ್ಬೇಕು ಅಂತ ಒದ್ದಾಟ ಮಾಡಿದಾಗ ಈ ಸಮಯಗಳಲ್ಲಿ ಅಪಕೀರ್ತಿಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಹೆಸರು ಬರುತ್ತೆ, ಅದರ ಜೊತೆಗೆ ಅಪಕೀರ್ತಿಗಳು ಬರುತ್ತೆ. ಜಾಗೃತೆಯನ್ನು ವಹಿಸಿ. ಗ್ರಹಣ ಅನ್ನತಕ್ಕಂಥದ್ದು ಡ್ಯೂಯಲ್ ಫೇಸ್ನಲ್ಲಿ ಇರುತ್ತೆ. ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನಮ್ಮ ಒಂದು ಬಿಹೇವಿಯರ್ ಅಥವಾ ಸಿಚುವೇಶನ್, ಸಂದರ್ಭಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲೆ
ಈ ವಿಚಾರಗಳು ಅಪ್ಲಿಕೇಬಲ್ ಅಂತ ಹೇಳ್ತೀವಿ ನಾವು. ಏನಾದರೂ ಹೊಸದಾಗಿ ಪ್ರಾರಂಭ ಮಾಡುವಂಥದ್ದು, 4 ಜನ ನಿಮ್ಮನ್ನು ಗುರುತಿಸುವಂಥದ್ದು, ಏನೂ ಇರಲಿಲ್ಲಪ್ಪ ಏನೋ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ವಿಚಾರ, ಹೆಸರು ತಗೊಳ್ಳುವಂಥ ಎಲ್ಲ ವಿಚಾರಗಳು ಇದೆ. ಬಟ್ ಜಾಗರೂಕತೆ ಅನ್ನುವಂಥದ್ದು ಬಹಳ ಅವಶ್ಯಕತೆ. ನಂತರದಲ್ಲಿ ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಲಗ್ನ ಗೊತ್ತಿದ್ರೆ ಲಗ್ನವನ್ನೇ ಕನ್ಸಿಡರ್ ಮಾಡಿ, ಲಗ್ನ ಗೊತ್ತಿಲ್ಲ ಅಂತಂದರೆ ರಾಶಿಯನ್ನು ಕನ್ಸಿಡರ್ ಮಾಡುವಂಥದ್ದೇ ಉತ್ತಮ, ಬೇರೆ ಆಪ್ಷನ್ ಇಲ್ಲ. ಸೊ ಮಿಥುನ ರಾಶಿಯ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯವೂ ಹೌದು, ದೈವಬಲ ಅನ್ನುವಂಥದ್ದು ಕೂಡ ಇರುತ್ತೆ. ಕೆಲವು ವಿಚಾರಗಳಿಗೆ ನಮಗೆ ದೈವದ ಆಶೀರ್ವಾದ ಇದೆ ಅಂಥೇಳಿ ನಾವು ಹೆಂಗೆ ಬೇಕು ಅಂದರೆ ಹಾಗೆ ಬಿಹೇವ್ ಮಾಡೋದಕ್ಕೆ, ಅಥವಾ ಯಾವುದೇ ವಿಚಾರಗಳಿಗೆ ಸುಖ ಸುಮ್ಮನೆ ದಿಢೀರ್ ಅಂತೇಳಿ ಕೈ ಹಾಕೋದಕ್ಕೆ ಬರೋದಿಲ್ಲ. ತಾಳ್ಮೆ ಎನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ಆ ವಿಚಾರವಾಗಿ ಮಿಥುನ ರಾಶಿ ಎನ್ನುವಾಗಲೇ ಅದು ಬುದ್ಧಿ ಅಂತ ಹೇಳ್ತೀವಿ ನಾವು. ಸೊ ಇಮ್ಮಿಡಿಯೇಟ್ ಡಿಸಿಷನ್ಸನ್ನು ತಗೊಳ್ಳುವಂಥದ್ದು, ಲಾಭದ ನಿರೀಕ್ಷೆ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಏನು ಮಾಡಿದ್ರೆ ಏನಾಗುತ್ತೆ, ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ಸ್ಗಳು ಈ ಸಮಯದಲ್ಲಿ ಅದು ಬೇಡ. ಸೊ ದಟ್ ಎಲ್ಲ ಟೈಮಲ್ಲೂ ಪಾಸಿಟಿವ್ ಆಗಿ ಇರೋದಿಲ್ಲ, ಸಮ್ ಟೈಮ್ ಹಿಂಗೆ ತೊಗೊಂಡ್ಬಿಡುತ್ತೆ ಚಾನ್ಸ್. ಸೊ ಹಾಗಾಗಿ ಅದಕ್ಕೆ ಚಾನ್ಸ್ ಕೊಡೋದು ಬೇಡ. ಪೇಷನ್ಸ್ ಲೆವೆಲ್ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಇಲ್ಲಿಂದ ಒಂದು 15 ದಿನಗಳ ಕಾಲ ಸ್ವಲ್ಪ ಕಾಮಾಗಿ ಇದ್ದರೆ ಎವ್ರಿಥಿಂಗ್ ವಿಲ್ ಗುಡ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ. ಸೊ ಇದೊಂದು ಚಂದ್ರನ ಮನೆಯಾಗುತ್ತೆ. ಮನಸ್ಸಿಗೆ ಒಂದಷ್ಟು ಸಮಸ್ಯೆಗಳು, ಕಾರಣ ನಿಮ್ಮ ಅಷ್ಟಮ ಭಾವದಲ್ಲಿ ಗ್ರಹಣ ಏರ್ಪಡ್ತಾ ಇರೋದ್ರಿಂದ ಆರೋಗ್ಯದ ವಿಚಾರವಾಗಿ ಅಷ್ಟು ಒಳ್ಳೆಯದಲ್ಲ, ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಆರೋಗ್ಯದ ವಿಚಾರವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ತಾನೆ ಇರಿ ಇಡೀ ದಿನ, ಅಥವಾ ಒಂದು 15 ದಿನಗಳು, ಗ್ರಹಣ ಮುಗಿದ 15 ದಿನಗಳ ಕಾಲ ಇದನ್ನು ಪಠನೆ ಮಾಡೋದ್ರಿಂದ ಆಗಬಹುದಾದಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ. ವೆಹಿಕಲ್ಸ್ನಲ್ಲಿ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಿ. ಜೊತೆಗೆ ಅನವಶ್ಯಕ ವಿಚಾರಗಳಿಗೆ ತಲೆ ಹಾಕುವಂಥದ್ದು, ಮನಸ್ಸನ್ನು ಹಾಳು ಮಾಡಿಕೊಳ್ಳುವಂಥದ್ದು ಈ ಸಮಯದಲ್ಲಿ ನಡೆಯುತ್ತೆ. ಯಾರಿಗೂ ಕೂಡ ಮನಸ್ಸನ್ನು ಹಾಳು ಮಾಡ್ಕೊಳ್ಬೇಕು, ನೋವು ತಿನ್ನಬೇಕು ಅನ್ನುವಂಥ ವಿಚಾರಗಳಿರೋದಿಲ್ಲ. ಬಟ್ ಸಮ್ಟೈಮ್ಸ್ ನಮ್ಮನ್ನು ಪ್ರವೋಕ್ ಅಂತ ಹೇಳ್ತೀವಿ, ಸೆಳೆತ, ಆ ಒಂದು ಸಮಸ್ಯೆಗಳನ್ನು ನಾವೇ ಬರಮಾಡ್ಕೊಂಡು ಬಿಡ್ತೀವಿ. ಸೊ ಆ ವಿಚಾರಗಳಿಗೆ ಆಸ್ಪದವನ್ನು ಕೊಡಬೇಡಿ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ದಿನ ಗ್ರಹಣವೆಲ್ಲ ಕಳೆದ ನಂತರದಲ್ಲಿ ಸ್ನಾನವನ್ನು ಮಾಡಿ ದುರ್ಗಾ ದೇವತೆಯ ಒಂದು ಆಶೀರ್ವಾದವನ್ನು ಪಡೀತಕ್ಕಂಥದ್ದು, ಶಿವನ ಆಶೀರ್ವಾದವನ್ನು ಪಡೀತಕ್ಕಂಥದ್ದು, ಶಿವ ಹಾಗೂ ಪಾರ್ವತಿಯ ದೇವಸ್ಥಾನ ಇದ್ದರೆ ನೀವು ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮವಾಗಿರುತ್ತೆ. ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಎನ್ನುವಂಥದ್ದು ಸಿಗುತ್ತೆ. ಇದಾದ ನಂತರದಲ್ಲಿ ಸಿಂಹರಾಶಿ, ಸಿಂಹಲಗ್ನದ ವ್ಯಕ್ತಿಗಳಿಗೆ ದುಡ್ಡಿಗೆ ಏನು ಬಹಳ ಒದ್ದಾಡ್ತಾ ಇದ್ದೀರಿ ಅಥವಾ ಲಾಭ ನೋಡಬೇಕು ಅಂತಿದ್ರಿ, ಅದೆಲ್ಲವೂ ಬಿಸ್ನೆಸ್ನ ಮೂಲಕ, ವ್ಯಾಪಾರ ವಹಿವಾಟಿನ ಮೂಲಕ ನಡೆಯುತ್ತೆ. ಅಟ್ ದ ಸೇಮ್ ಟೈಮ್ ಪಾರ್ಟ್ನರ್ಶಿಪ್ನಲ್ಲಿ ಇದ್ದರೆ ಅಥವಾ ಹೊಸದಾಗಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕು ಅಂತಿದ್ರೆ, ಯಾರನ್ನಾದರೂ ನಂಬುವಂಥ ವಿಚಾರಗಳು ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಈ ಸಮಯದಲ್ಲಿ ಬೇಡ. ಒಂದು 15 ದಿನಗಳ ಕಾಲ ವೆಯ್ಟ್ ಮಾಡಿ ಡಿಸಿಷನ್ಸ್ಗಳನ್ನು ತಗೊಳ್ಳುವಂಥದ್ದು ಉತ್ತಮ. ಈಗೇನಿದೆ ಅದನ್ನೇ ಮುಂದುವರಿಸುವಂಥದ್ದು ಕೂಡ ನಿಮಗೆ ಬಹಳ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಹೊಸ ಹೊಸ ನಿರ್ಧಾರಗಳು ಇಲ್ಲಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಸೂರ್ಯನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ನೀವು ಸೂರ್ಯದೇವನ ಆರಾಧನೆ ಮಾಡ್ತಕ್ಕಂಥದ್ದು, ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯದ ಪಠನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕುಟುಂಬದಲ್ಲಿ ಸ್ವಲ್ಪ ಜಗಳ ಅನ್ನುವಂಥದ್ದು ಆಗುತ್ತೆ, ಮನಸ್ತಾಪಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಪೇಷನ್ಸ್ ಲೆವೆಲ್ ಅಗೇನ್. ಜೊತೆಗೆ ಈ ಮರು ಮದುವೆಗಳಿಗೆ ಪ್ರಯತ್ನ ಪಡ್ತಾ ಇರ್ತಾರೆ. 2ನೇ ಮದುವೆಗೆ ಏನೋ ಅಚಾನಕ್ಕಾಗಿ ಜೀವಕ್ಕೆ ತೊಂದರೆ ಆಗಿದ್ದರೆ, ಮೊದಲನೇ ಮದುವೆಯಲ್ಲಿ 2ನೇ ಮದುವೆಗೆ ಪ್ರಯತ್ನಗಳನ್ನು ಪಡ್ತಾ ಇದ್ದರೆ ಖಂಡಿತ ಅವಕಾಶಗಳು ಇದೆ. ಕಂಕಣ ಬಲದ ಒಂದು ಪ್ರಾಪ್ತಿಗೋಸ್ಕರ ಮದುವೆಗೆ ಅಂದರೆ ಸಂಬಂಧಗಳನ್ನು ಹುಡುಕ್ತಾ ಇದ್ದರೆ, ಫಸ್ಟ್ ಮ್ಯಾರೇಜ್ಗೆ ಹುಡುಕ್ತಾ ಇದ್ದರೆ ಸ್ವಲ್ಪ ಮೋಸದ ಸಂಬಂಧಗಳು ಸಿಗುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡುವಂಥ ಸಂಬಂಧಗಳು ಬರೋದಿಲ್ಲ ಅಂತ ಹೇಳಿ ತೋರಿಸುವಂಥದ್ದು. ಒಂದು 15 ದಿನ, 1 ತಿಂಗಳು ವೆಯ್ಟ್ ಮಾಡಿ ಅದಾದ ಮೇಲೆ ನಿರ್ಧಾರವನ್ನು ಮಾಡುವಂಥದ್ದು ಬಹಳ ಉತ್ತಮವಾಗಿರುತ್ತೆ. ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಲಿಟಿಗೇಷನ್ ಅಂತ ಹೇಳ್ತೀವಿ, ಏನಾದರೂ ಒಂದು ಅಪವಾದಗಳು ನಿಮ್ಮ ಮೇಲೆ ಬರಬಹುದು, ಪೊಲೀಸ್ ಸ್ಟೇಷನ್ನು, ಕೋರ್ಟು ಅನ್ನುವಂಥ ವಿಚಾರಗಳು. ಜೊತೆಗೆ ನಿಮ್ಮ ಒಂದು ಸ್ನೇಹಿತರು ಅಥವಾ ನಿಮ್ಮ ಜೊತೆಯಲ್ಲಿದ್ದವರೇ ನಿಮಗೆ ಶತ್ರುಗಳಾಗಿ ಕಾಡುವಂಥ ಒಂದು ಸಮಯ. ಸಣ್ಣ ಪುಟ್ಟ ಮಾತುಗಳಿಗೆ ದೊಡ್ಡ ಒಂದು ಜಗಳಗಳಾಗ್ತಕ್ಕಂಥದ್ದು ಅವೆಲ್ಲವೂ ಈ ಸಮಯದಲ್ಲಿ ನಡೆಯುತ್ತೆ. ಅಪವಾದಗಳು ಅನ್ನುವಂಥದ್ದು ಹೆಚ್ಚಾಗುತ್ತೆ. ಅದಕ್ಕೆ ತಕ್ಕನಾಗಿ ನಿಮ್ಮ ಕೋಪ, ನಿಮ್ಮ ಈಗೋ ಅನ್ನುವಂಥದ್ದು ಕೂಡ ದಾರಿ ಮಾಡಿಕೊಡುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸುವಂಥದ್ದು ಬಹಳ ಉತ್ತಮವಾಗಿರುತ್ತೆ. ಕಪ್ಪು ಉದ್ದಿನ ಕಾಳನ್ನು ದಾನ ಮಾಡಿಕೊಳ್ಳುವಂಥದ್ದು ದುರ್ಗಾದೇವಿಯ ದೇವಸ್ಥಾನಕ್ಕೆ ನಿಮಗೊಂದಷ್ಟು ನೆಮ್ಮದಿಯನ್ನು ತಂದುಕೊಡುತ್ತೆ. ತುಲಾರಾಶಿ, ತುಲಾ ಲಗ್ನದ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯ, ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆಗೆ, ಬೆನ್ನು ಹುರಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಪರಿಹಾರ ಅಂತ ಏನೂ ಇಲ್ಲ. ಹೇಗೆ ಹೋಗ್ತಾ ಇದೆ ಜೀವನ ಅದೇ ರೀತಿಯಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ. ಬಟ್ ಅತಿಯಾದ ಆಹಾರ ಸೇವನೆ ಒಳ್ಳೆಯದಲ್ಲ.
ಸೊ ಹೆಚ್ಚಿನದಾಗಿ ಊಟದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ, ಇಲ್ಲಾಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಆಗುವಂಥದ್ದು, ಸಣ್ಣ ಪ್ರಮಾಣದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಬಾಧೆ ಕೂಡ ಮಾಡಬಹುದು. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಚೇತರಿಕೆಯೂ ಇದೆ, ಅದೇ ರೀತಿಯಲ್ಲಿ ಸಮಸ್ಯೆಗಳು ಕೂಡ ಇದೆ. ಇದು ನಾವೇ ಮಾಡಿಕೊಳ್ಳುವಂಥ ಕೆಲವು ಸಮಸ್ಯೆಗಳಾಗುತ್ತೆ. ಜಂಕ್ ಫುಡ್ಡನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಹೊರಗಡೆ ಎಲ್ಲೂ ಊಟವನ್ನು ಮಾಡಬೇಡಿ ಒಂದು 15 ದಿನಗಳ ಕಾಲ. ನಂತರದಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ವ್ಯಕ್ತಿಗಳಿಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಎನ್ನುವಂಥದ್ದು ಖಂಡಿತ ಅವಶ್ಯಕತೆ ಇದೆ. ನೀರನ್ನು ಚೆನ್ನಾಗಿ ಕುಡಿರಿ, ಕೋಪವನ್ನು ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ, ಅನಗತ್ಯ ವಿಚಾರಗಳಿಗೆ ತಲೆ ಹಾಕುವಂಥದ್ದು ಬೇಡ. ಮಾತು ಅನ್ನುವಂಥದ್ದು ಬಹಳ ಗಡಸಾಗಿ ಇದ್ದಾಗ ಸಮಸ್ಯೆಗಳು ತನ್ನಿಂದ ತಾನೇ ಸ್ಟಾರ್ಟ್ ಆಗುತ್ತೆ. ನೀವು ಹೇಳುವಂಥ ವಿಚಾರ ಚೆನ್ನಾಗೇ ಇದೆ, ಬಟ್ ನೀವು ಹೇಳುವಂಥದ್ದು ದಾಟಿ ಸ್ವಲ್ಪ ಹೊರಟಾದಾಗ ಸಮಸ್ಯೆಗಳು ಹೆಚ್ಚಿನದಾಗಿ ಆಗುತ್ತೆ. ಪ್ರಾಪರ್ಟಿ ವಿಚಾರವಾಗಿ ನಿಮಗೆ ಏನಾದರೂ ಸಮಸ್ಯೆಗಳು ಇದ್ದರೆ ಈ ಒಂದು ಸಮಯ ನಿಮಗೆ ಹೆಲ್ಪ್ಫುಲ್ಲಾಗೇ ಇರುತ್ತೆ. ಸೊ ಒಂದು ಸೈಟ್ ತೊಗೊಳ್ಬೇಕು, ಒಂದು ಜಮೀನು ತೊಗೊಳ್ಬೇಕು, ಒಂದು ಮನೆ ಕಟ್ಟಬೇಕು, ಅಥವಾ ಯಾವುದೋ ಒಂದು ಫ್ಲ್ಯಾಟ್ ತೊಗೊಳ್ಬೇಕು ಅಂದರೂ ಕೂಡ ಅವಕಾಶಗಳು ಚೆನ್ನಾಗಿ ಇದೆ. ಅದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಇದೆ, ನೋಡ್ಕೊಳ್ಳಿ ಅದರ ಬಗ್ಗೆ. ಸೊ ಜಾಗರೂಕತೆಯಿಂದ ಇರುವಂಥದ್ದು ಉತ್ತಮ. ಇಲ್ಲಿ ಯಾವುದೇ ರಾಶಿ ಯಾವುದೇ ಲಗ್ನ ತಗೊಂಡ್ರೂ ಕೂಡ ಗ್ರಹಣದ ದಿನ, ಗ್ರಹಣದಿಂದ 15 ದಿನಗಳ ಕಾಲ ಪೇಷನ್ಸ್ ಲೆವೆಲ್ ಅನ್ನುವಂಥದ್ದು ಬಹಳ ಮುಖ್ಯ. ತಾಳ್ಮೆಯಿಂದ ಇರಬೇಕಾಗತ್ತೆ, ಇಲ್ಲಾಂದರೆ ಅನಗತ್ಯ ಸಮಸ್ಯೆಗಳು ಬಾಧಿಸಬಹುದು. ಇದಾದ ನಂತರದಲ್ಲಿ ಧನುರ್ರಾಶಿಯ ವ್ಯಕ್ತಿಗಳಿಗೆ ಮಾನಸಿಕವಾದ ಕಿರಿಕಿರಿಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಯಾಕೆ ಬದುಕಿರಬೇಕು ಅನ್ನುವಂಥ ಆಲೋಚನೆಗಳು, ಅಥವಾ ವಾಗ್ವಾದಗಳು ಅಂತ ಹೇಳ್ತೀವಿ ನಾವು. ನೀವು ಸುಮ್ಮನೆ ಇದ್ರೂ ಕೂಡ ನಿಮ್ಮ ಮೇಲೆ ಕಿರಿಕಿರಿ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು, ಇಲ್ಲದೇ ಇರತಕ್ಕಂಥದ್ದನ್ನು ಹೇಳೋದು, ನಿಮ್ಮನ್ನು ಪ್ರವೋಕ್ ಮಾಡುವಂಥ ವಿಚಾರಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನ ಇರಲಿ. ರಿಯಾಕ್ಟ್ ಮಾಡಬೇಡಿ. ಆ್ಯಕ್ಷನ್ಸ್ ಎಲ್ಲರೂ ಮಾಡ್ತಾರೆ, ರಿಯಾಕ್ಷನ್ಸ್ ಏನಿರುತ್ತೆ ಅದಿಲ್ಲ ಅಂತಂದರೆ ಆ್ಯಕ್ಷನ್ನೇ ಬರೋದಿಲ್ಲ ಆ ಕಡೆಯಿಂದ. ಸೊ ದಟ್ ಭಗವಂತನ ವಿಚಾರಕ್ಕೆ ಬಿಟ್ಟು, ಸೊ ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು, ಯಾರಿಗೂ ಉತ್ತರಗಳನ್ನು ಕೊಡದೇ ಇರತಕ್ಕಂಥದ್ದು ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲವನ್ನು ಕೊಡುತ್ತೆ. ಸೊ ಅದಷ್ಟೇ ವಿಚಾರಗಳು. ನಿಮ್ಮ ಒಂದು ಲಾಭದ ವಿಚಾರ, ಕೆಲಸ ಕಾರ್ಯಗಳಲ್ಲಿ ಲಾಭಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ, ಬಟ್ ಕಂಪ್ಲೀಟಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಸಿಗುತ್ತೆ. ಸ್ವಲ್ಪ ತಾಳ್ಮೆ ಬೇಕು. ಈ ಒಂದು 15 ದಿನಗಳ ಕಾಲ ಸ್ವಲ್ಪ ಜಾಗರೂಕತೆ ಇರಲಿ. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಹೆಚ್ಚಿನ ಖರ್ಚುಗಳನ್ನು ಮಾಡುವಂಥ ಒಂದು ವಿಚಾರಕ್ಕೆ ಹೋಗಬೇಡಿ ಈ ಒಂದು ಸಮಯದಲ್ಲಿ. ಆಫ್ಟರ್ ದಟ್ ನೀವೇನು ಅಂದ್ಕೊಳ್ತೀರೋ ಅದನ್ನು ಖಂಡಿತ ಮಾಡಬಹುದು. ಈ ಗ್ರಹಣದ ಸಮಯದಲ್ಲಿ ಎಫೆಕ್ಟಿವ್ ಆಗಿರುತ್ತೆ ಗೋಚಾರ ರೀತಿಯಾದ ಫಲಗಳು. ಸೊ ನಮ್ಮ ಜಾತಕದಲ್ಲಿ ಎಷ್ಟೇ ಒಳ್ಳೆ ಕಾಂಬಿನೇಷನ್ ಇದ್ರೂ ಕೂಡ ದಿಢೀರ್ ನಿರ್ಧಾರಗಳು, ದಿಢೀರ್ ಸಮಸ್ಯೆಗಳು ಬಂದು ಬಾಧಿಸ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದಾದ ನಂತರದಲ್ಲಿ ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳಿಗೆ, ಸೊ ಯಾವಾಗಲೂ ಹೇಳ್ತಾರೆ ಮೇಡಮ್ ಎಲ್ಲರೂ ಮಕರ ರಾಶಿಯವರಿಗೆ ಒಂದು ಶನಿಯ ಮನೆ ಅಂತ. ಸೊ ಆ ರೀತಿಯಾಗಿ ಅಲ್ಲ, ನಮ್ಮ ಜನ್ಮ ಜಾತಕಗಳು ಬಹಳ ಗಟ್ಟಿಯಾಗಿದ್ದರೆ ಇದು ಯಾವ ಸಮಸ್ಯೆಗಳು ನಮಗೆ ಅಂತ ಅಫೆಕ್ಟ್ ಮಾಡೋದಿಲ್ಲ. ಬಟ್ ಗೋಚಾರ ರೀತಿಯಲ್ಲಿ ಅಂತ ಬರುವಾಗ ಶನಿ ಕರ್ಮಕಾರಕ ಗ್ರಹ ಆಗಿರೋದ್ರಿಂದ ಕರ್ಮಗಳನ್ನು ನಾವು ಖಂಡಿತ ತಗೊಳ್ಳೇಬೇಕಾಗುತ್ತೆ, ಅನುಭವಿಸಲೇಬೇಕಾಗುತ್ತೆ. ಆ ವಿಚಾರವಾಗಿ ಹಣಕಾಸಿನ ವಿಚಾರದಲ್ಲಿ ಎಲ್ಲವೂ ಚೆನ್ನಾಗಿದೆ, ಕುಟುಂಬದ ವಿಚಾರದಲ್ಲಿ ಎಲ್ಲವೂ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ನಿಮ್ಮ 2ನೇ ಭಾವದಲ್ಲೇ ಗ್ರಹಣ ಏರ್ಪಡ್ತಾ ಇರೋದ್ರಿಂದ ಎಷ್ಟು ಪಾಸಿಟಿವ್ ಇರುತ್ತೋ ಅಷ್ಟೇ ನೆಗೆಟಿವ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇಲ್ಲಿ ಜಾಗರೂಕತೆ ಎನ್ನುವಂಥದ್ದು ಅವಶ್ಯಕತೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಅಥವಾ ಯಾವುದೋ ಒಂದು ಅಮೌಂಟ್ಗಳನ್ನು ನಾವು ತಗೊಳ್ಳುವಾಗ, ಲೋನ್ಗಳನ್ನು ತಗೊಳ್ಳುವಾಗ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ, ಅದಷ್ಟೇ ವಿಚಾರಗಳು. ಅದಾದ ನಂತರದಲ್ಲಿ ಕುಂಭರಾಶಿ ಕುಂಭಲಗ್ನದ ವ್ಯಕ್ತಿಗಳಿಗೆ ನಿಮ್ಮ ಮನೆಯಲ್ಲೇ ಗ್ರಹಣ ನಡೀತಾ ಇರೋದ್ರಿಂದ ಸ್ವ ಅಂತ ಹೇಳ್ತೀವಿ ನಾವು, ಸೂರ್ಯ ಆತ್ಮಕಾರಕ. ಸೊ ಮಾನಸಿಕವಾದ ಒತ್ತಡಗಳು ಸ್ವಲ್ಪ ಜಾಸ್ತಿಯಾಗಿ ಇರುತ್ತೆ, ಒದ್ದಾಟಗಳು ಸ್ವಲ್ಪ ಜಾಸ್ತಿಯಾಗಿ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಸಮಾಧಾನವಾಗಿ ಇರತಕ್ಕಂಥದ್ದು. ಸಿಚುವೇಶನ್ಸು ಯಾವಾಗಲೂ ಒಂದೇ ಥರ ಇರೋದಿಲ್ಲ. ನಿಮ್ಮ ಒಂದು ಮನೆಯಲ್ಲಿ 5 ಗ್ರಹಗಳ ವಿಚಾರ, 5 ಗ್ರಹಗಳ ಫಲಗಳನ್ನು ತಡ್ಕೊಳ್ಳೋದಕ್ಕೆ ನಮಗೆ ಕೇಪಬಿಲಿಟಿ ಇರಬೇಕು. ಈ ಉದ್ವೇಗಕ್ಕೆ ಅಥವಾ ಬಹಳ ಆತುರದ ನಿರ್ಧಾರಗಳು, ಏನೋ ಆಗಿಬಿಡುತ್ತೆ, ಏನೋ ಮಾಡಿಬಿಡಬೇಕು ಅಂತ ಹೋಗೋದಕ್ಕಿಂತ ಸ್ವಲ್ಪ ತಾಳ್ಮೆಯಿಂದ ಹೆಜ್ಜೆ ಇಡುವಂಥದ್ದು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳನ್ನು ತಂದುಕೊಡುತ್ತೆ. ಆಗಬಹುದಾದಂಥ ಸಮಸ್ಯೆಗಳನ್ನು ಕೂಡ ನಿಮ್ಮಿಂದ ತಪ್ಪಿಸುವಂಥ ಕೆಲಸವನ್ನು ಮಾಡುತ್ತೆ. ಇಲ್ಲಿ ನಾನೀಗ ಹೇಳತಕ್ಕಂಥ ಕೆಲವು ರಾಶಿಗಳು, ಮುಖ್ಯವಾಗಿ ಕುಂಭರಾಶಿಯ ವ್ಯಕ್ತಿಗಳು ಶಿವನ ಆರಾಧನೆಯನ್ನು, ಪಾರ್ವತಿ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಗ್ರಹಣ ಕಾಲದಲ್ಲಿ ಆದರೂ ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ. ಇಲ್ಲವಾದರೆ ಮೋಕ್ಷದ ನಂತರ ಸ್ನಾನವನ್ನು ಮಾಡಿ ನೀವು ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು. ದೇವಸ್ಥಾನಕ್ಕೆ ಇವತ್ತೇ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ, ಅಂದರೆ ಗ್ರಹಣದ ದಿನ ಹೋಗೋದಕ್ಕಾಗಿಲ್ಲ ಅಂದರೂ ಕೂಡ ಮಾರನೇ ದಿನವಾದರೂ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಉತ್ತಮ. ಕಪ್ಪು ಉದ್ದಿನ ಕಾಳನ್ನು, ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ನಿಮಗೆ ಹೆಚ್ಚಿನ ಶ್ರೇಯಸ್ಸನ್ನು ತಂದುಕೊಡುತ್ತೆ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದ ವ್ಯಕ್ತಿಗಳು ಕೂಡ ಕಪ್ಪು ಉದ್ದನ್ನು ದಾನ ಮಾಡ್ತಕ್ಕಂಥದ್ದು, ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನಿಮಗೆ ಒಂದಷ್ಟು ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥದ್ದು. ನೀವು ಕೂಡ ಶಿವನ ದೇವಸ್ಥಾನಕ್ಕೆ ಕೊಡಬೇಕು. ಮಿಕ್ಕಂತೆ ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳಿಗೆ ಇಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಜೊತೆಗೆ ಸಿಂಹರಾಶಿ ಸಿಂಹ ಲಗ್ನದ ವ್ಯಕ್ತಿಗಳಿಗೆ ಸೂರ್ಯನ ಆರಾಧನೆ ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ. ಆದಿತ್ಯ ಹೃದಯದ ಪಠಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಕಡೆಯದಾಗಿ ಮೀನರಾಶಿ ಮೀನ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ ಒಂದು 12ನೇ ಭಾವದಲ್ಲಿ ಗ್ರಹಣವಾಗ್ತಾ ಇರ್ತಕ್ಕಂಥದ್ದು. ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನುವ ನಿರ್ಧಾರದಲ್ಲಿ ಪಕ್ವತೆ ನಿಮಗಿದ್ರೆ ಅಷ್ಟು ಸಮಸ್ಯೆಗಳಾಗೋದಿಲ್ಲ. ನಿದ್ದೆ ಅನ್ನತಕ್ಕಂಥದ್ದು ಬಹಳ ಜಾಸ್ತಿಯೂ ಆಗಬಹುದು, ಬಹಳ ಸಮಸ್ಯೆಯೂ ಕೂಡ ಆಗಬಹುದು. ಸೊ ಆ ವಿಚಾರವಾಗಿ ಗಮನ ಇಟ್ಕೊಳ್ಳಿ. ಸೊ ಮಲಗುವಾಗ ಒಂದು ಲೋಟದಲ್ಲಿ ನೀರನ್ನು ಇಟ್ಕೊಳ್ಳಿ, ಬೆಳ್ಳಿಯ ಲೋಟದಲ್ಲಿ ನೀರನ್ನು ಇಟ್ಕೊಂಡು ಬೆಳಿಗ್ಗೆ ಎದ್ದು ಆ ಒಂದು ಲೋಟದಲ್ಲಿ ಇರ್ತಕ್ಕಂಥ ನೀರನ್ನು ಯಾವುದಾದ್ರೂ ಗಿಡಕ್ಕೆ ಹಾಕುವಂಥದ್ದು ನಿಮಗೆ ಕೆಟ್ಟ ಕನಸುಗಳು ಅಥವಾ ನಿದ್ದೆಯಲ್ಲಿ ಆಗ್ತಕ್ಕಂಥ ಒಂದು ಡಿಸ್ಟರ್ಬೆನ್ಸನ್ನು ಕಡಿಮೆ ಮಾಡಿಕೊಡುವಂಥ ವಿಚಾರವಾಗುತ್ತೆ. ದಿಢೀರಂತ ಹೇಳಿ ಯಾವುದೇ ಲಾಭದ ನಿರೀಕ್ಷೆಗೆ ಹೋಗಬೇಡಿ. ಶೇರ್ ಮಾರುಕಟ್ಟೆ ಆಗಿದ್ದಿರ್ಬೋದು ಅಥವಾ ದೊಡ್ಡ ಪ್ರಮಾಣದ ಲಾಭ, ಖಂಡಿತ ಲಾಭ ತೋರಿಸಿ ಅದಾದ ಮೇಲೆ ನಷ್ಟವನ್ನು ಅನುಭವಿಸುವಂಥ ವಿಚಾರಗಳು ಅಂತ ಹೇಳ್ತೀವಿ. ಕಾರಣ ಇಲ್ಲಿ ಶುಕ್ರ ರಾಹು ಹಾಗೆ ಬುಧ 3 ಗ್ರಹಗಳು ಕುಂಭರಾಶಿಯಲ್ಲಿ ಸ್ಥಿತ ಇರತಕ್ಕಂಥದ್ದು ಬುದ್ಧಿಯನ್ನು ಲಾಭದ ಕಡೆಗೆ ಪ್ರವೋಕ್ ಮಾಡುವಂಥದ್ದಾಗುತ್ತೆ. ಕೆರಳಿಸ್ಬಿಡುತ್ತೆ. ಓಕೆ, ಇದು ಮಾಡೋಣ, ಇದು ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ಅನ್ನುವಂಥ ವಿಚಾರಗಳು. ಲಾಭ ಬರ್ತಾನೆ ಇರುತ್ತೆ. ಒಂದೇ ಸರಿ ದೊಡ್ಡ ಮಟ್ಟದ ಲಾಭದ ನಿರೀಕ್ಷೆಗೆ ಹೋದಾಗ ಸಮಸ್ಯೆಗಳು ಜಾಸ್ತಿ ಆಗುವಂಥ ವಿಚಾರಗಳಾಗುತ್ತೆ. ಸೊ ಹಾಗಾಗಿ 1 ರಿಂದ 12 ರಾಶಿ ಹಾಗೂ ಲಗ್ನದವರಿಗೆ ಈ ರೀತಿಯಾದ ಫಲಗಳು. ಇಲ್ಲಿ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥ ಪರಿಹಾರ ಅಂದರೆ ಗ್ರಹಣದ ಆಚರಣೆ ಇಲ್ಲವಾದರೂ ಕೂಡ ಗ್ರಹಣದ ಪ್ರಾರಂಭದ ಸಮಯದಲ್ಲಿ ಸ್ನಾನ, ಮಧ್ಯಕಾಲದಲ್ಲಿ ಹಾಗೂ ಮೋಕ್ಷ ಕಾಲದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಸೂರ್ಯನ ಒಂದು ಆದಿತ್ಯ ಹೃದಯವನ್ನು ಪಠನೆ ಮಾಡ್ತಕ್ಕಂಥದ್ದು, ರಾಹುವಿನ ಒಂದು ಬೀಜ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥದ್ದು, ಕೇಳಿಸ್ಕೊಳ್ಳುವಂಥದ್ದು. ಶ್ರವಣವಾದರೂ ಮಾಡಬೇಕು ಅಂತ ಹೇಳ್ತಾರೆ. ಹೇಳೋದಕ್ಕೆ ಬಂದಿಲ್ಲ ಅಂದರೂ ಕೂಡ ಈಗ ಗೂಗಲ್ ಯೂಟ್ಯೂಬ್ನಲ್ಲಿ ನಮ್ಗೆ ಸಿಗುತ್ತೆ. ಅದನ್ನು ಕೇಳಿಸ್ಕೊಂಡು ಆ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಇರಬೇಕು ಅಂತ ಹೇಳುವಂಥದ್ದು. ಆಹಾರವನ್ನು ತಿನ್ನಬಾರದು ಅಂತ ಏನೂ ಇಲ್ಲ. ನಿಮ್ಮ ಮನಸ್ಸಿಗೆ ಇಲ್ಲ ನಾನು ತಿನ್ನೋದಿಲ್ಲ ಅಂದರೆ ಖಂಡಿತವಾಗಿಯೂ ಬೆಳಗ್ಗೆ ಒಂದು 11 ಗಂಟೆ 12 ಗಂಟೆ ಮುಂಚೆ ನಿಮ್ಮ ಒಂದು ಲೈಟ್ ಸಾತ್ವಿಕವಾದ ಆಹಾರಗಳನ್ನು ನೀವು ಮಾಡಬಹುದು. ಅದಾದ ನಂತರದಲ್ಲಿ ಗ್ರಹಣ ಕಳೆದ ನಂತರದಲ್ಲಿ ನೀವು ಏನನ್ನಾದರೂ ಲೈಟಾಗಿ ಸ್ವೀಕರಣೆ ಮಾಡ್ಬೋದು. ಇದು ಎಲ್ರಿಗೂ, ಗರ್ಭಿಣಿ ಹೆಣ್ಮಕ್ಳಿಗೂ, ವಯಸ್ಸಾದಂಥವರಿಗೂ ಎಲ್ರಿಗೂ ಹೆಚ್ಚಿನ ಒಂದು ಫಿಸಿಕಲ್ ಅಪಿಯರೆನ್ಸ್ ಅಂತ ಏನು ಬರೋದಿಲ್ಲ. ಗ್ರಹಸ್ಥಿತಿಯ ಮೇಲೆ ಹೆಚ್ಚಿನ ಪ್ರಭಾವ ಇರ್ತಕ್ಕಂಥದ್ದು. ಹಾಗಾಗಿ ಆಚರಣೆ ಇಲ್ಲ. ಸೂರ್ಯನ ಒಂದು ಪ್ರಖರವಾದ ಕಿರಣಗಳು, ವಿಷಪೂರಿತವಾದ ಕಿರಣಗಳು ಈ ಒಂದು ಬಾರಿಯಲ್ಲಿ ನಮಗೆ ಅಷ್ಟಾಗಿ ಇರೋದಿಲ್ಲ. ಕಾರಣ ಇದು ನಮ್ಮ ದೇಶದ ಮೇಲೆ ಫಿಸಿಕಲಿ ಅಪ್ಲೈ ಆಗೋದಿಲ್ಲ, ಮೆಂಟಲಿನೇ ಜಾಸ್ತಿ ಅಪ್ಲೈ ಆಗುವಂಥದ್ದು. ಈ ವಿಚಾರಗಳ ಬಗ್ಗೆ ಗಮನ ಇರಲಿ. ಸೊ ಇದರ ಜೊತೆಗೆ ಈ ಟೈಗರ್ ಐ ವೇರ್ ಮಾಡುವಂಥದ್ದು, ಕ್ರಿಸ್ಟಲ್ಸ್, ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ, ರಾಹುವಿಗೆ ಸಂಬಂಧಪಟ್ಟ ಹಾಗೆ ಸ್ಟೋನ್ಸ್ಗಳು, ಮೈ ಮೇಲೆ ಧಾರಣೆ ಮಾಡ್ತಕ್ಕಂಥ ಸ್ಟೋನ್ಸ್ಗಳು ಎಲ್ಲ ಇದ್ದರೆ ಈ ದಿನ ತೆಗೆದಿಡಿ. ಅದು ಗ್ರಹಣವೆಲ್ಲ ಕಳೆದ ನಂತರದಲ್ಲಿ ಶುದ್ಧಿ ಮಾಡಿ ಹಾಕ್ಕೊಳ್ಳುವಂಥದ್ದು ಬಹಳ ವಿಶೇಷ. ಸೊ ಈ ವಿಚಾರ ತಲೆಯಲ್ಲಿ ಇರಲಿ ನಿಮಗೆ. ಜೊತೆಗೆ ಏನು ಪುಟ್ಟ ದಾನಗಳನ್ನು ಹೇಳಿದ್ವಿ, ಆ ದಾನಗಳನ್ನು ಕೊಡಬೇಕಾದ್ರೆ ಪ್ರಾರ್ಥನೆಗಳನ್ನು ಮಾಡಿಕೊಡ್ತಕ್ಕಂಥದ್ದು ಹೆಚ್ಚಿನ ಒಂದು ಶುಭ ಫಲಗಳನ್ನು ನಿಮಗೆ ತಂದುಕೊಡುತ್ತೆ. ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಈ ಎಲ್ಲ ವಿಚಾರಗಳು ನಿಮಗೆ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಕೃಷ್ಣಾರ್ಪಣಮಸ್ತು. ನಮಸ್ಕಾರ.